ನಮಸ್ಕಾರ ಸ್ನೇಹಿತರೆ, ಕುಕ್ ಸ್ಟಾರ್ಟ್ ಡೈರಿ ಚಾನಲ್ಗೆ ಸ್ವಾಗತ. ನಾನಿವತ್ತು ಮಾಡ್ತಾ ಇರೋಂಥ ರೆಸಿಪಿ ಆಲೂ ಕಬಾಬು ಫ್ರೈಡ್ ರೈಸ್ ಮಾಡಿ ತೋರಿಸ್ತಾ ಇದ್ದೀನಿ. ನಾನ್ ವೆಜ್ ತಿನ್ನದೇ ಇರೋ ಟೈಮಲ್ಲಿ, ನಾನ್ ವೆಜ್ಜೇ ತಿನ್ನದೇ ಇರೋರಿಗೆ ಈ ರೆಸಿಪಿ ತುಂಬಾ ಚೆನ್ನಾಗಿರುತ್ತೆ. ಅದಕ್ಕೆ ಏನೇನು ಪದಾರ್ಥಗಳು ಬೇಕು, ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತೀನಿ. ತುಂಬ ಸುಲಭವಾಗಿ ಬೇಗನೆ ಮಾಡುವಂಥ ಆಲೂ ಕಬಾಬ್ ಫ್ರೈಡ್ ರೈಸ್ನ ಮಾಡೋದಕ್ಕೆ ಇಲ್ಲಿ ನಾನು ಒಂದು 3 ಆಲೂಗಡ್ಡೆನ ಈ ಥರ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈ ರೀತಿಯಾಗಿ ಈ ಥರ ಒಂದು 3 ಆಲೂಗಡ್ಡೆನ ತೊಗೊಂಡು ಸಿಪ್ಪೆ ತೆಗೆದು ಈ ಥರ ಸಣ್ಣ ಸಣ್ಣದಾಗಿ ಕಟ್ ಮಾಡಿ, ಬೇಯಿಸಿಲ್ಲ, ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ತೊಳೆದು ಕಬಾಬ್ ಪುಡಿ ಯೂಸ್ ಮಾಡಿದೆ, ಮನೆಯಲ್ಲಿರೋ ಪದಾರ್ಥಗಳಲ್ಲೇ ಕಬಾಬ್ನ ಮಾಡಿ ಫ್ರೈಡ್ ರೈಸ್ ಮಾಡೋದು ತೋರಿಸ್ಕೊಡ್ತೀನಿ. ಈಗ ಇದು ಸೈಡ್ಗೆ ಇಟ್ಕೊಂಡು ಮಸಾಲೆಗೆ ರೆಡಿ ಮಾಡ್ಕೊಳ್ತೀನಿ. ಇಲ್ಲಿ 3 ಆಲೂಗಡ್ಡೆಗೆ ನಾನು ಒಂದು 3 ಸ್ಪೂನ್ ಆಗೋಷ್ಟು ಅಕ್ಕಿ ಹಿಟ್ಟನ್ನ ತೊಗೊಳ್ತೀನಿ. ಅಕ್ಕಿ ಹಿಟ್ಟು ಹಾಕೋದ್ರಿಂದ ಕ್ರಿಸ್ಪಿಯಾಗಿ ಬರುತ್ತೆ. ಹಾಗೆಯೇ ಕಾರ್ನ್ಫ್ಲವರು ಒಂದು 2 ಸ್ಪೂನ್ ತೊಗೊತೀನಿ, ಒಂದು 2 ಸ್ಪೂನ್ ತೊಗೊಂಡಿದ್ದೀನಿ. 1 ಸ್ಪೂನ್ ಆಗೋಷ್ಟು ಮೈದಾ ತೊಗೊತಾ ಇದ್ದೀನಿ. ಈಗ ನಾನು ಒಂದು ಸ್ಪೂನ್ ತುಂಬ ಅಚ್ಚ ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ನಿಮ್ಗೆ ಖಾರ ಎಷ್ಟು ಬೇಕೋ ನೋಡ್ಕೊಂಡು ತೊಗೊಳ್ಳಿ. ಧನಿಯಾ ಪುಡಿ 1 ಸ್ಪೂನ್ ತೊಗೊತಾ ಇದ್ದೀನಿ. ಮನೇಲಿ ಮಾಡಿರೋ ಗರಂ ಮಸಾಲನೇ ಒಂದು 3/4 ಸ್ಪೂನ್ ಆಗೋಷ್ಟು ತೊಗೊತಾ ಇದ್ದೀನಿ. 1 ಸ್ಪೂನ್ ತೊಗೊಂಡ್ರೂ ಪರವಾಗಿಲ್ಲ, ಮನೇಲಿ ಮಾಡಿರೋದು. ಹಾಗೆಯೇ ಒಂದು 1/4 ಸ್ಪೂನ್ ಆಗೋಷ್ಟು ಪೆಪ್ಪರ್ ಪುಡಿ ತೊಗೊಳ್ತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು 1 ಸ್ಪೂನ್ ತೊಗೊಂಡಿದ್ದೀನಿ. ಒಂದು 2 ಕಡ್ಡಿಯಷ್ಟು ಕರಿಬೇವಿನ ಸೊಪ್ಪನ್ನ ಸಣ್ಣದಾಗಿ ಕಟ್ ಮಾಡಿ ತೊಗೊಳ್ತಾ ಇದ್ದೀನಿ. ಹಾಗೆಯೇ ಕಸ್ತೂರಿ ಮೇಥಿ, ಇದನ್ನು ಸ್ವಲ್ಪ ಈ ಥರ ಪ್ರೆಸ್ ಮಾಡಿ ಹಾಕ್ತಾಯಿದ್ದೀನಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು. ಈಗ ನಾನಿಲ್ಲಿ ಒಂದು ಅರ್ಧ ನಿಂಬೆಹಣ್ಣು ತೊಗೊಂಡಿದ್ದೀನಿ. ಇದೆಲ್ಲ ಒಂದು ಸಾರಿ ಈ ಥರ ಮಿಕ್ಸ್ ಮಾಡಿಕೊಂಡು ಈಗ ಕಟ್ ಮಾಡಿರೋ ಆಲೂಗಡ್ಡೆನ ಸೇರಿಸ್ತಾ ಇದ್ದೀನಿ. ಹಸಿದೆ ಆಲೂಗಡ್ಡೆ. ಈಗ ಒಂದೇ ಒಂದು ಚೂರು ನೀರು ಹಾಕ್ಕೊಳ್ತೀನಿ. ನಾವು ಹಾಕಿರೋ ಮಸಾಲೆ ಎಲ್ಲ ಆಲೂಗಡ್ಡೆಗೆ ಹಿಡಿಯೋ ಥರ ಸ್ವಲ್ಪ ನೀರು ಹಾಕ್ಕೊಂಡು, ನೀರು ಬೇಕು ಅನಿಸಿದ್ರೆ ಸ್ವಲ್ಪ ನೀರು ಹಾಕ್ಕೊಂಡು ಈ ಥರ ಕಲಿಸ್ಕೋಬೇಕು. ಈಗ ಯಾವುದೇ ಕಲರು ಕಬಾಬ್ ಪುಡಿ ಬಳಸದೆ ಈ ಥರ ರುಚಿಯಾಗಿ ಮನೆಯಲ್ಲೇ ಈ ಥರ ಕಬಾಬ್ನ ರೆಡಿ ಮಾಡ್ಕೋಬೋದು. ಈಗ ಕಲಸಾಗಿದೆ, ಇದೊಂದು ಸೈಡ್ಗೆ ಇಡ್ತೀನಿ. ನಾನು ಸೈಡ್ಗೆ ಇಟ್ಟು ಎಣ್ಣೆ ಇಡ್ತೀನಿ. ಈಗ ಎಣ್ಣೆ ಕಾಯಕ್ಕಿಟ್ಟಿದ್ದೀನಿ, ಬಿಸಿ ಆಗ್ತಿದೆ. ಎಣ್ಣೆ ಬಿಸಿ ಆಗಿದೆ. ನಾನು ಕಲಸಿಟ್ಟಿರೋಂಥ ಆಲೂಗಡ್ಡೆನ ಒಂದೊಂದಾಗಿ ಎಣ್ಣೆಲಿ ಬಿಡ್ತಾಯಿದ್ದೀನಿ. ಈ ಥರ ಎಲ್ಲ ಪೀಸಸ್ನೂ ಸಹ ನಾನು ಒಂದೊಂದಾಗಿ ಎಣ್ಣೆಲಿ ಬಿಟ್ಟಿದ್ದೀನಿ. ಸ್ವಲ್ಪ ಫ್ರೈ ಆದಮೇಲೆ ಕಲರು ಚೆನ್ನಾಗಿ ಬರುತ್ತೆ.
ಕ್ರಿಸ್ಪಿ ಆಗಿರೋಂಥ ಆಲೂ ಕಬಾಬು ರೆಡಿಯಾಗಿದೆ. ತೆಗಿತಾ ಇದ್ದೀನಿ ಈಗ. ಈಗ ಎಲ್ಲ ಆಲೂ ಕಬಾಬನ್ನು ಸಹ ನಾನು ಈ ರೀತಿ ಮಾಡಿಟ್ಕೊಂಡಿದ್ದೀನಿ. ಈಗ ನಾನೊಂದು ಬಾಣಲಿ ಇಟ್ಟಿದ್ದೀನಿ ಫ್ರೈಡ್ ರೈಸ್ಗೆ. ಕಬಾಬ್ ಮಾಡಿರೋ ಎಣ್ಣೆನೇ ಇದು, ಕಲರ್ ಇದೆ. ನಾನಿಲ್ಲಿ ಒಂದು 3 ಸ್ಪೂನ್ ಆಗೋಷ್ಟು ಎಣ್ಣೆನ ಸೇರಿಸ್ಕೊಳ್ತೀನಿ. ಈರುಳ್ಳಿ 2 ಈರುಳ್ಳಿನ ಕಟ್ ಮಾಡಿ ಇಟ್ಟಿದ್ದೀನಿ, ಹಾಕ್ತಾಯಿದ್ದೀನಿ. ಸ್ವಲ್ಪ ಫ್ರೈ ಆದಮೇಲೆ ಇಲ್ಲಿ ನಾನು ಒಂದು 2 ಸ್ಪೂನ್ ಆಗೋಷ್ಟು ಬೀನ್ಸ್ನ ಕಟ್ ಮಾಡಿಟ್ಟಿದ್ದೀನಿ ಸಣ್ಣ ಸಣ್ಣದಾಗಿ, ಅದು ಸೇರಿಸ್ತಾಯಿದ್ದೀನಿ. 1-2 ಸ್ಪೂನ್ ಆಗೋಷ್ಟು ಕ್ಯಾರೆಟ್ನ ಹಾಕ್ತಾಯಿದ್ದೀನಿ. ತರಕಾರಿ ಇದ್ದರೆ ಹಾಕಿ, ಇಲ್ಲಾಂದರೆ ಪರವಾಗಿಲ್ಲ. ಆಲೂ ಕಬಾಬ್ ಹಾಕೋದ್ರಿಂದ ನಾವು ತರಕಾರಿ ಹಾಕಿದ್ರೂ ಪರವಾಗಿಲ್ಲ, ತರಕಾರಿ ಹಾಕಿದ್ರೆ ಒಳ್ಳೆಯದು. ಈಗ ನಾನು ಟೊಮಾಟೋನ ಸೇರಿಸ್ತಾಯಿದ್ದೀನಿ. ತರಕಾರಿ ಒಂದು 1/4 ಭಾಗದಷ್ಟು ಫ್ರೈ ಆಗಿದೆ. ಟೊಮಾಟೊ ಒಂದು ದೊಡ್ಡ ಟೊಮಾಟೋನ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ತಾಯಿದ್ದೀನಿ. ಒಂದು ಅರ್ಧ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಚಿಲ್ಲಿ ಫ್ಲೇಕ್ಸ್ನ ಸೇರಿಸ್ತಾ ಇದ್ದೀನಿ, ಅರ್ಧ ಸ್ಪೂನು. ಕಾಳುಮೆಣಸು ಪುಡಿ ಒಂದು ಅರ್ಧ ಸ್ಪೂನಷ್ಟು ಸೇರಿಸ್ತಾ ಇದ್ದೀನಿ. ಗರಂ ಮಸಾಲ ಒಂದು ಅರ್ಧ ಸ್ಪೂನು ಸೇರಿಸ್ತಾ ಇದ್ದೀನಿ. ಉಪ್ಪು ಸೇರಿಸ್ತಾ ಇದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು. ಇದೆಲ್ಲ ಫ್ರೈ ಆದಮೇಲೆ ಒಂದು 3 ಜನಕ್ಕಾಗೋಷ್ಟು ಅನ್ನನ ನಾನು ಮಾಡಿಟ್ಕೊಂಡಿದ್ದೀನಿ. ಇಲ್ಲಿ ಉದುರುದ್ರಾಗಿ ಮಾಡಿಟ್ಕೊಂಡಿದ್ದೀನಿ, ಸೋನಾ ಮಸೂರಿ ಅಕ್ಕಿನೇ. ಈಗ ಅನ್ನನ ಸೇರಿಸ್ತಾ ಇದ್ದೀನಿ. ಈಗ ತುಂಬ ಅಂದರೆ ತುಂಬ ಚೆನ್ನಾಗಿರೋವಂಥ ಫ್ರೈಡ್ ರೈಸ್ ರೆಡಿಯಾಗಿದೆ. ಇದಕ್ಕೆ ಕಬಾಬ್ನ ಸೇರಿಸ್ಬೇಕು. ಯಾವುದೇ ಥರ ನಾನ್ ವೆಜ್, ಮೊಟ್ಟೆ ಆಗಲಿ ಯಾವುದೇ ಥರ ನಾನ್ ವೆಜ್ ಅಂದರೆ ವೆಜ್ ತಿನ್ನೋರಿಗೆ ಸೂಪರಾಗಿರೋವಂಥ ರೆಸಿಪಿ. ತುಂಬ ಸುಲಭವಾಗಿ ಮನೆಯಲ್ಲಿರೋವಂಥ ಪದಾರ್ಥಗಳಲ್ಲೇ ಈ ಥರ ಆಲೂ ಕಬಾಬ್ ಫ್ರೈಡ್ ರೈಸ್ನ ಮಾಡ್ಬೋದು. ಮಕ್ಳಿಗೂ ಇಷ್ಟ ಆಗುತ್ತೆ, ದೊಡ್ಡವ್ರಿಗೂ ಇಷ್ಟ ಆಗುತ್ತೆ, ಹಾಗೆಯೇ ಲಂಚ್ ಬಾಕ್ಸ್ಗೂ ಚೆನ್ನಾಗಿರುತ್ತೆ. ಈಗ ನಾನು ಮಾಡಿಟ್ಕೊಂಡಿರೋಂಥ ಕಬಾಬ್ನ ಸೇರಿಸ್ತಾ ಇದ್ದೀನಿ. ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು, ಹಾಗೆಯೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಚೆನ್ನಾಗಿ ಎಣ್ಣೆಯಲ್ಲಿ ಕರಿಬೇಕು, ರೋಸ್ಟ್ ಆಗಬೇಕು, ಚೆನ್ನಾಗಿ ಕ್ರಿಸ್ಪಿಯಾಗಿ ಇರಬೇಕು. ಆವಾಗ ತಿನ್ನೋಕ್ಕೆ ಸೂಪರಾಗಿರುತ್ತೆ.
ನೋಡಿದ್ರಲ್ಲ ಸ್ನೇಹಿತರೆ, ಸೂಪರಾಗಿರೋಂಥ ಫ್ರೈಡ್ ರೈಸ್ನ ಮಾಡಿ ತೋರಿಸಿದ್ದೀನಿ. ತುಂಬ ಸಿಂಪಲ್ಲಾಗಿ ತುಂಬಾ ಈಸಿಯಾಗಿ ಮಾಡ್ಕೋಬೋದು. ತಪ್ಪದೆ ನೀವು ಟ್ರೈ ಮಾಡಿ. ಇನ್ನೂ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲೋ ಅವರೆಲ್ಲ ಸಬ್ಸ್ಕ್ರೈಬ್ ಆಗಿ, ಹಾಗೆಯೇ ಲೈಕ್ ಮಾಡಿ, ತುಂಬ ಜನಕ್ಕೆ ಶೇರ್ ಮಾಡಿ. ತಪ್ಪದೆ ಈ ರೆಸಿಪಿನ ಮಾಡಿ ತಿನ್ನಿ, ಸೂಪರಾಗಿರುತ್ತೆ.